ನಮಸ್ತೆ. ಇವತ್ತು ಜಟ್ಪಟ್ಟಾಗಿ ಮಾಡುವಂಥ ಆನಿಯನ್ ರೈಸ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದಕ್ಕೆ ನಾನು 1 ಕಪ್ ಆಗೋಷ್ಟು ಬಾಸ್ಮತಿ ರೈಸ್ ತಗೊಂಡಿದ್ದೇನೆ. ಇದನ್ನು ಯಾವ ಅಕ್ಕಿಯಲ್ಲೂ ಮಾಡ್ಕೋಬೋದು. ಆಮೇಲೆ ನೀರುಳ್ಳಿ ಒಂದು 2 ರಿಂದ 3 ಹೀಗೆ ಸಣ್ಣಕ್ಕೆ ಹಚ್ಚಿ ಸ್ಲೈಸ್ ಮಾಡಿ ಸಣ್ಣಕ್ಕೆ ಹಚ್ಚಿಟ್ಕೊಂಡಿದ್ದೇನೆ. ಅದಾದಮೇಲೆ ಒಗ್ಗರಣೆಗೆ ಸಾಸಿವೆ, ಉದ್ದಿನಬೇಳೆ, ಜೀರಿಗೆ, ಕಡಲೆಬೇಳೆನ ನೀರಲ್ಲಿ ನೆನೆಸಿಟ್ಕೊಂಡಿದ್ದೇನೆ. ಇದೊಂದು ಸ್ವಲ್ಪ ಜಾಸ್ತಿ ಬೇಕು, 1 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆನ ನೆನೆಸಿಟ್ಕೊಂಡಿದ್ದೇನೆ. ಅದಾದಮೇಲೆ ಕೆಂಪು ಮೆಣಸು, ಇದು ಮಜ್ಜಿಗೆ ಮೆಣಸು, ಇದು ಕರಿಬೇವನ್ನು ಸಣ್ಣಕ್ಕೆ ಹಚ್ಚಿಟ್ಕೊಂಡಿದ್ದೇನೆ. ಇದಕ್ಕೆ ಹಸಿಮೆಣಸು ಏನೂ ಹಾಕೋದಿಲ್ಲ, ಬರೀ ಇದರದ್ದೇ ಖಾರ. ಸ್ವಲ್ಪ ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು. ಅಕ್ಕಿನ ಚೆನ್ನಾಗಿ ತೊಳೆದ್ಬಿಟ್ಟು ಅರ್ಧ ಗಂಟೆ ನೆನೆಸಿ ಈ ಥರ ಬಿಡಿ ಬಿಡಿಯಾಗಿ ಬೇಯಿಸಿಟ್ಕೊಂಡಿದ್ದೇನೆ. ತಣ್ಣಗಾಗಲಿಕ್ಕೆ ಅಂತ ಒಂದು ಪಾತ್ರೆಲಿ ಹಾಕಿಟ್ಕೊಂಡಿದ್ದೇನೆ. ಆನಿಯನ್ ರೈಸಿಗೆ ನಂಚ್ಕೊಳ್ಳಿಕ್ಕೆ ಒಂದು ಚಟ್ನಿ ಮಾಡ್ತಾಯಿದ್ದೇನೆ. ಇದಕ್ಕೆ ಫ್ರೆಶ್ ತೆಂಗಿನ ತುರಿ, ಹಸಿಮೆಣಸು, ಮಾವಿನಕಾಯಿ, ಇದು ಆಪ್ಷನಲ್ಲು, ಕೊತ್ತಂಬರಿ ಸೊಪ್ಪು, ಹುರಿಗಡಲೆ, ಇಂಗು ಮತ್ತು ಉಪ್ಪು ಇದೆಲ್ಲ ಸೇರಿಸ್ಬಿಟ್ಟು ರುಬ್ಕೋಬೇಕು. ಈಗ ಒಂದು ಬಾಣಲೆಯಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ತಗೊಂಡಿದ್ದೇನೆ. ತುಪ್ಪ ಅಥವಾ ಎಣ್ಣೆ ನಿಮ್ಗೆ ಯಾವ್ದು ಬೇಕೋ ಅದನ್ನು ತಗೋಬೋದು. ತುಪ್ಪ ಬಿಸಿ ಆಗ್ತಿದ್ದ ಹಾಗೆ ಸಾಸಿವೆ, ಉದ್ದಿನಬೇಳೆ, ಜೀರಿಗೆ, ಈ ನೆನೆಸಿಟ್ಟ ಕಡಲೆಬೇಳೆ ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಈ ಥರ ಕಡಲೆಬೇಳೆನ ನೆನೆಸಿ ಹಾಕೋದ್ರಿಂದ ಅದು ಸಾಫ್ಟ್ ಆ್ಯಂಡ್ ಕ್ರಿಸ್ಪಿ, ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಉದ್ದಿನಬೇಳೆ, ಕಡಲೆಬೇಳೆ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿದೆ. ಈಗ ಕೆಂಪು ಮೆಣಸು ಮತ್ತು ಮಜ್ಜಿಗೆ ಮೆಣಸನ್ನು ಹಾಕಿ ಸ್ವಲ್ಪ ಹುರ್ಕೋಬೇಕು. ಸಣ್ಣಕ್ಕೆ ಹಚ್ಚಿಟ್ಕೊಂಡಿರೋ ಕರಿಬೇವು, ಈಗ ನೀರುಳ್ಳಿ ಸೇರಿಸ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಸಕ್ಕರೆ ಸೇರಿಸ್ತಾ ಇದ್ದೇನೆ. ಈರುಳ್ಳಿ ಒಳ್ಳೆಯದಾಗಿ ರೋಸ್ಟ್ ಆಗಿದೆ. ಈಗ ಉಪ್ಪು ಸೇರಿಸ್ತಾ ಇದ್ದೇನೆ. ಈಗ ಬೇಯಿಸ್ಕೊಂಡಿರೋ ಅನ್ನ ಸೇರಿಸ್ತಾ ಇದ್ದೇನೆ. ಅನ್ನ, ನೀರುಳ್ಳಿ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಸೇರಿಸ್ತಾ ಇದ್ದೇನೆ. ಇನ್ನು ಗ್ಯಾಸ್ ಆರಿಸ್ಬೋದು. ರುಚಿಯಾದ ಆನಿಯನ್ ರೈಸ್ ರೆಡಿ.